ರಾಧೆ ರಾಧೆ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ರಾಶಿ ಭವಿಷ್ಯದ ವಿಶೇಷ ಸಂಚಿಕೆ. ವಿಶೇಷ ಯಾಕಂದರೆ ಕೆಲವು ಗ್ರಹಗಳು ಒಂದೊಂದಾಗಿ ಸ್ಥಾನ ಚಲನೆಯಲ್ಲಿದೆ ಹಾಗೂ ಸೂರ್ಯನು ಉಚ್ಚಸ್ಥಾನಕ್ಕೂ ಮೀನರಾಶಿಯಲ್ಲಿ ಬುಧ ಕುಜ ಶನಿಯು ಸೇರಿಕೊಂಡು ಹಲವರ ಜೀವನದಲ್ಲಿ ಕೆಲವಾದರೂ ಬದಲಾವಣೆ ಆಗೇ ಆಗುತ್ತೆ. ಭಯಪಡಬೇಡಿ ಮತ್ತು ಪರಿಹಾರವೂ ಮಾಡಿಕೊಳ್ಳಿ ಎಂಬ ಕಾರಣಕ್ಕೆ ಒಂದು ವಿಶೇಷ ಸಂಚಿಕೆ ನಿಮಗಾಗಿ. ಇದು ಎಷ್ಟು ದಿನಕ್ಕೆ ಅಂತ ನೀವು ಕೇಳಿದರೆ ಸಾಮಾನ್ಯವಾಗಿ 1-1.5 ತಿಂಗಳಿಗಾದರೂ ಈಗ ಹೇಗಿರ್ತೀರೋ ಹಾಗೆ ಕೆಲವೊಮ್ಮೆ ಇನ್ನೂ 6-7 ವರ್ಷದ ತನಕ ಇರಬಹುದು ಈ ಫಲಗಳು. ಕೆಲವು ವಿಷಯದಲ್ಲಿ ಮುಂದುವರಿಯಬಹುದು, ಇನ್ನು ಉಳಿದ ವಿಚಾರದಲ್ಲಿ ಮತ್ತೆ ಆಗಾಗ ಬದಲಾವಣೆ ಇದ್ದೇ ಇರುತ್ತೆ. ಅಲ್ಲದೆ ನಿಮ್ಮ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿಗೆ ಅನುಸಾರವಾಗಿ ಇನ್ನೂ ಒಳ್ಳೆಯ ಫಲವೋ ಇನ್ನೂ ಕೆಟ್ಟ ಫಲವೋ ಇರುತ್ತವೆ. ಯಾವುದಕ್ಕೂ ದೇವರ ಮೇಲೆ ಅಚಲವಾದ ನಂಬಿಕೆ, ನ್ಯಾಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆದು ಉತ್ತಮ ಉನ್ನತ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ ಯಾವತ್ತೂ ಯಾವುದಕ್ಕೂ ಚಿಂತೆ ಬೇಡ, ಭಯವೂ ಬೇಡ. ಹಾಗಾದರೆ ಬನ್ನಿ, ವಿಶೇಷ ರಾಶಿ ಫಲ ಸಂಚಿಕೆಯಲ್ಲಿ ಮೊದಲನೇದು ಮೇಷರಾಶಿ. ಮೇಷರಾಶಿಗೆ ಏನೇನು ಫಲ ಅಂತ ನೋಡೋಣ. ಇದನ್ನು ಮೇಷ ಲಗ್ನದವರು ನೋಡಬಹುದು. ಮಾತಲ್ಲೇ ಮೋಡಿ ಮಾಡುವಿರಿ. ಸೋಷಿಯಲ್ ಮೀಡಿಯಾದಲ್ಲಿರುವವರು, ಸಂಗೀತಗಾರರಿಗೆ ಒಳ್ಳೆಯ ಸಮಯ. ದೂರವಾದ ಸಂಬಂಧ ಪುನರ್ಮಿಲನವಾಗುವುದು. ಉಳಿದವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಆರೋಗ್ಯದಲ್ಲಿ ಸಮಸ್ಯೆ, ಧನಪ್ರಾಪ್ತಿ ಇರುತ್ತೆ. ತೀರ್ಥಯಾತ್ರೆ ಯೋಗ ಇದೆ. ಆದರೆ ನೀರು, ಸಮುದ್ರ, ನದಿ ಇರುವ ಕಡೆ ಎಚ್ಚರ. ಮನೆಯಲ್ಲೂ ಅಷ್ಟೇ ಹುಷಾರಾಗಿರಿ. ಕಾನ್ಫಿಡೆನ್ಸ್ ಲೆವೆಲ್ ಹೈ ಇರುತ್ತೆ. ಅದೇ ರೀತಿ ಹೆಚ್ಚುತ್ತಾ ಹೋದರೆ ಕೆಲವರು ಕ್ರೂರವಾಗಿ ವರ್ತಿಸುವಿರಿ. ಇಲ್ಲೇ ಬೇಕಾದದ್ದು ನಿಮಗೆ ಎಚ್ಚರಿಕೆ. ಇಲ್ಲಾಂದರೆ ಇದರಿಂದಲೇ ಮನೋವ್ಯಥೆ ಶುರುವಾಗುವುದು, ಜೊತೆಗೆ ಶತ್ರು ಭಯ ಕೂಡ ಶುರುವಾಗುತ್ತೆ. ಶಾಂತಿ ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಇಷ್ಟನ್ನು ಹೇಳೋದು ನನ್ನ ಜವಾಬ್ದಾರಿಯಾಗಿದೆ. ರಾಧೆ ರಾಧೆ. ಉಳಿದದ್ದೆಲ್ಲ ಚೆನ್ನಾಗಿಯೇ ಇದೆ. ಸೂರ್ಯನಿಗೆ ಅರ್ಘ್ಯ ಕೊಡಿ, ಗುರುಗಳ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಎರಡನೇ ರಾಶಿ ವೃಷಭ ರಾಶಿ. ಯಾವುದೋ ನಿಂತು ಹೋಗಿ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದ ಕೆಲಸ ಸರಿ ಹೋಗಿ ನಿಮಗೆ ನೆಮ್ಮದಿ ಸಿಗುತ್ತೆ. ಸಮಯ ಚೆನ್ನಾಗಿಯೇ ಇದೆ. ನಿಮ್ಮ ಅತೃಪ್ತ ಸ್ವಭಾವ ಹಾಗೂ ಯಾವುದೇ ಕಾರ್ಯ ಮಾಡಲು ಹಿಂದೇಟು ಹಾಕುವ ನೀವು ಈ ಸಮಯವನ್ನು ವ್ಯರ್ಥ ಮಾಡಲೂಬಹುದು. ನೋಡಿ, ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಟು ಮುಂದುವರಿಯಿರಿ. ಧರ್ಮದ ಮಾರ್ಗದಲ್ಲಿ, ನ್ಯಾಯದ ಮಾರ್ಗದಲ್ಲಿ ಇರುವಾಗ ಉಳಿದ ನರಿ ಕುರಿಗಳ ಮಾತು ಕೇಳದೆ, ಹಿಂದಕ್ಕೆ ನೋಡದೆ ಮುಂದಕ್ಕೆ ನಡೆಯಿರಿ. ಒಳ್ಳೆಯದೇ ಆಗುತ್ತೆ. ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಧನ ಲಾಭವೂ ಇದೆ, ಧನ ನಷ್ಟವೂ ಇದೆ. ಲೇವಾದೇವಿ ವ್ಯಾಪಾರ ವಹಿವಾಟಲ್ಲಿ ತುಂಬ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ಹಲವು ರೀತಿಯಿಂದ ಖರ್ಚು ಹೆಚ್ಚಾಗುತ್ತಾ ಇರುತ್ತೆ. ಹಿರಿಯರ ಆರೋಗ್ಯ ಏರುಪೇರಾಗಿ ಅದಕ್ಕೂ ಖರ್ಚು, ಓಡಾಟ ಹೆಚ್ಚಾಗುತ್ತದೆ. ಪರಿಹಾರವಾಗಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ, ದಿನಾಲು ಸೂರ್ಯ ನಮಸ್ಕಾರ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಮುಂದಿನ ರಾಶಿ ಮಿಥುನ ರಾಶಿ. ಎಷ್ಟೋ ದಿನಗಳ ನಂತರ ಸ್ವಲ್ಪ ಸುಖ ಶಾಂತಿ ಕಂಡುಕೊಳ್ತೀರಿ. ದಿನ ಕಳೆದಂತೆ ನಿಮ್ಮ ಸಂತೋಷವು ಹೆಚ್ಚುವುದು. ಯಾವುದಾದ್ರೂ ಒಂದು ಇಚ್ಛೆ ಪೂರ್ಣಗೊಳ್ಳಲಿದೆ. ನೀವು ದೊಡ್ಡ ಕನಸು ಕಂಡಿದ್ದಾದರೆ ನನಸಾಗುವ ಸಮಯ. ಸ್ವಲ್ಪ ಶ್ರಮಪಟ್ಟರೆ ತುಂಬ ಲಾಭ ಸಿಗುವ ಟೈಮ್ ಇದಾಗಿದೆ. ಆದರೆ ಸಂಯಮದಿಂದ ನಿಭಾಯಿಸಿದರೆ ಮಾತ್ರ. ಯಾರಿಂದಲೋ ಧನಹಾನಿ, ಮನಸ್ಸಿನಲ್ಲಿ ಕಳವಳ, ಚಿಂತೆ, ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ಜಗಳ, ಕದನ ಕೂಡ ಆಗಬಹುದು. ಸಮಾಧಾನವಾಗಿದ್ದರೆ ಒಳ್ಳೆಯದು. ಮುಂದೆ ಧನ ಲಾಭದ ಯೋಗವೂ ಇದೆ. ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ
ವಹಿಸಬೇಕಾಗುವುದು. ಯಾಕಂದರೆ ಈ ಸಮಯ ನಿಮ್ಮ ಮನಸ್ಸು ಬೇರೆ ಕಡೆ ವಾಲುತ್ತೆ. ಶರೀರ ಸೌಂದರ್ಯ, ಅಲಂಕಾರ, ಫ್ಯಾಷನ್ ಅಂತ ಸಮಯ ಕಳೆಯುವಿರಿ. ಇದಕ್ಕೆ ಪರಿಹಾರವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಮಂಗಳವಾರ ತೊಗರಿಬೇಳೆ ಬೆಲ್ಲದ ಜೊತೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಹಸುಗೆ ಆಹಾರ ತಿನ್ನಿಸಿ, ಸೂರ್ಯನಿಗೆ ಅರ್ಘ್ಯ ಕೊಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಇನ್ನು ಉಳಿದ ರಾಶಿಗಳ ಫಲಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡುವಿರಂತೆ. ಹರೇ ಕೃಷ್ಣ.